ನಮಸ್ಕಾರ ಮಕರ ರಾಶಿಯವರೇ. ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಮತ್ತು ಅದೃಶ್ಯ ಶಕ್ತಿಯು ಈ ಸಮಯದಲ್ಲಿ ಸರಿಯಾಗಿ ನಿಮ್ಮ ಬೆನ್ನ ಹಿಂದೆ ನಿಂತಿದೆ ಎಂಬುದು ನಿಮಗೆ ಗೊತ್ತೇ? ಜುಲೈ 1 ರಿಂದ ಜುಲೈ 7 ನಡುವೆ ಸಮಯದ ಚಕ್ರವು ಒಂದು ಪ್ರಮುಖ ತಿರುವಿಗೆ ತಲುಪುತ್ತಿದ್ದು, ಅದು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಬಾಹ್ಯಾಕಾಶದ ಲೆಕ್ಕಾಚಾರಗಳು ಈ ವಾರ ನಿಮ್ಮ ಜೀವನದ ಒಂದು ಅಧ್ಯಾಯವು ಮುಚ್ಚಲ್ಪಡಲಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಿವೆ. ಇದು ನಿಮ್ಮನ್ನು ವರ್ಷಗಳಿಂದ ಮಾನಸಿಕವಾಗಿ ದಣಿಯುವಂತೆ ಮಾಡಿತು. ಮುಂಬರುವ 7 ದಿನಗಳೊಳಗೆ ನಿಮ್ಮ ಇಡೀ ಜೀವನದ ದಿಕ್ಕು ಮತ್ತು ದೆಸೆಯನ್ನು ಬದಲಾಯಿಸುವಂತಹ ಘಟನೆಯೊಂದು ಸಂಭವಿಸಲಿದೆ. ಈ ಪರಮ ಪವಿತ್ರ ಮತ್ತು ಅದ್ಭುತ ಜ್ಯೋತಿಷ್ಯ ಚರ್ಚೆಗೆ ಮಕರ ರಾಶಿಯ ಎಲ್ಲಾ ಗೌರವಾನ್ವಿತ ಮತ್ತು ಪ್ರಬುದ್ಧ ಸಹೋದರ ಸಹೋದರಿಯರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಿಮ್ಮ ಸನಾತನ ಭಜರಂಗಿ ವಾಣಿ ಯೂಟ್ಯೂಬ್ ಚಾನೆಲ್ನಿಂದ. ಈ ಜ್ಯೋತಿಷ್ಯ ಪ್ರಯಾಣದಲ್ಲಿ ಮುಂದೆ ಹೋಗುವ ಮುನ್ನ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ನಗರದ ಹೆಸರನ್ನು ಖಂಡಿತವಾಗಿ ಬರೆಯಿರಿ. ಮತ್ತು ಹೌದು, ನೀವು ಯಾವುದೇ ಸಮಸ್ಯೆಯಲ್ಲಿದ್ದರೆ ಮತ್ತು ಅದಕ್ಕೆ ಪರಿಹಾರವನ್ನು ಬಯಸಿದರೆ ಕಮೆಂಟ್ನಲ್ಲಿ ನಿಮ್ಮ ಸಮಸ್ಯೆಯ ಸಂಪೂರ್ಣ ವಿವರಗಳನ್ನು ಹಂಚಿಕೊಳ್ಳಿ. ಆ ಸಮಸ್ಯೆಗೆ ನಿಮಗೆ ಉಚಿತವಾಗಿ ಸರಿಯಾದ ಪರಿಹಾರವನ್ನು ನೀಡಲಾಗುವುದು. ನಿಮ್ಮ ಮನೆಯಲ್ಲಿ ಸದಾ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ಗಾಳಿಯ ಕಾಟವೇ? ಎಷ್ಟೇ ದುಡಿದರೂ ಕೈಯಲ್ಲಿ ನಯಾಪೈಸೆ ಹಣ ನಿಲ್ಲುತ್ತಿಲ್ಲವೇ? ವ್ಯಾಪಾರದಲ್ಲಿ ಸದಾ ನಷ್ಟ, ತೀವ್ರ ದೃಷ್ಟಿ ದೋಷ ಅಥವಾ ವಾಸ್ತುದೋಷ ನಿಮ್ಮನ್ನು ದಿನವೂ ಕಾಡುತ್ತಿದೆಯೇ? ನಿಮ್ಮ ಎಲ್ಲಾ ಕಷ್ಟಗಳ ನಿವಾರಣೆಗೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು, ಸಕಲ ಐಶ್ವರ್ಯವನ್ನು ಆಕರ್ಷಿಸಲು ನಮ್ಮಲ್ಲಿ ಸಿಗಲಿವೆ ಅಪ್ಪಟ ಹಾಗೂ ಮಂತ್ರಸಿದ್ಧಿ ಪಡೆದ ಶ್ರೀ ಲಕ್ಷ್ಮೀ ಯಂತ್ರ ಮತ್ತು ವಾಸ್ತುಯಂತ್ರಗಳು. ಇದರೊಂದಿಗೆ ಶನಿ ದೋಷ ನಿವಾರಣಾ ಯಂತ್ರ ಹಾಗೂ ಶ್ರೀ ಪಂಚಮುಖಿ ಹನುಮಾನ್ ಯಂತ್ರ ಕವಚಗಳು ಲಭ್ಯವಿವೆ. ಅನೇಕ ಸಮಸ್ಯೆಗಳ ನಿವಾರಣೆಗೆ ಅದಕ್ಕೆ ಸೂಕ್ತವಾದ ಜ್ಯೋತಿಷ್ಯ ಪರಿಹಾರ ಸಾಮಗ್ರಿಗಳು ನಿಮ್ಮ ಕಷ್ಟಗಳನ್ನು ನೇರವಾಗಿ ಬಗೆಹರಿಸುತ್ತವೆ. ಇನ್ನು ಯಾವುದೇ ಕಾಯುವಿಕೆ ಬೇಡ. ನಿಮ್ಮ ಸಮಸ್ಯೆಯನ್ನು ನೇರವಾಗಿ ನಮಗೆ ವಾಟ್ಸಪ್ ಮೂಲಕ ತಿಳಿಸಿ. ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಸೂಕ್ತವಾದ ಯಂತ್ರಗಳನ್ನು ವಿಶೇಷ ಪೂಜೆ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವಿಶೇಷ ದಿನಗಳಲ್ಲಿ ಶಕ್ತಿ ತುಂಬಿ ನೇರವಾಗಿ ನಿಮ್ಮ ಮನೆಗೆ ತಲುಪಿಸುತ್ತೇವೆ. ನಿಮ್ಮ ಮನೆಯ ಕೆಟ್ಟ ಶಕ್ತಿಯನ್ನು ದೂರ ಮಾಡಿ ಸುಖಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸಿಕೊಳ್ಳಿ. ಇಂದೇ ವಾಟ್ಸಪ್ ಮೂಲಕ ಸಂಪರ್ಕಿಸಿ 8494892057 ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ. ಮಕರ ರಾಶಿ ಸಾಕ್ಷಾತ್ ಕರ್ಮಪ್ರಧಾನ ಮತ್ತು ನ್ಯಾಯಪ್ರಿಯ ಶನಿದೇವರ ನೇರ ಮಾರ್ಗದರ್ಶನದಲ್ಲಿ ನಡೆಯುವ ಬ್ರಹ್ಮಾಂಡದ ಅತ್ಯಂತ ಗಂಭೀರ ಮತ್ತು ಸ್ವಾಭಿಮಾನಿ ವ್ಯಕ್ತಿತ್ವ. ನೀವು ಜಗತ್ತು ಹೆಚ್ಚಾಗಿ ಕಠಿಣ ಅಥವಾ ರಫ್ ಎಂದು ತಪ್ಪಾಗಿ ಭಾವಿಸುವಂತಹ ಜನರು. ಆದರೆ ನಿಮ್ಮೊಳಗೆ ಭಾವನೆಗಳ ಒಂದು ಸಾಗರವೇ ಹರಿಯುತ್ತಿರುತ್ತದೆ. ಅದನ್ನು ಎಲ್ಲರಿಗೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಅತ್ಯಂತ ದೊಡ್ಡ ವೈಶಿಷ್ಟ್ಯವೆಂದರೆ ನಿಮ್ಮ ಅದ್ಭುತ ಸಹನಶಕ್ತಿ ಮತ್ತು ಯಾವುದೇ ಕಠಿಣ ಪರಿಸ್ಥಿತಿಯಲ್ಲಿಯೂ ನಿಮ್ಮನ್ನು ನೀವು ನಿಭಾಯಿಸಿಕೊಳ್ಳುವ ಕಲೆ. ನೀವು ಎಂದಿಗೂ ಇತರರ ಮುಂದೆ ಕೈಚಾಚಲು ಇಷ್ಟಪಡುವುದಿಲ್ಲ. ನಿಮ್ಮ ಬುದ್ಧಿ ಎಷ್ಟು ತೀಕ್ಷ್ಣವಾಗಿರುತ್ತದೆ ಎಂದರೆ ಎದುರಿಗಿರುವವರ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೀವು ಅವರ ಕಣ್ಣುಗಳನ್ನು ನೋಡಿಯೇ ಊಹಿಸಿಬಿಡುತ್ತೀರಿ. ಜೀವನದಲ್ಲಿ ಎಷ್ಟೇ ವಿಪತ್ತುಗಳು ಬಂದರೂ ದೇವರ ಮೇಲಿನ ನಿಮ್ಮ ನಂಬಿಕೆ ಎಂದಿಗೂ ಕಡಿಮೆಯಾಗುವುದಿಲ್ಲ ಮತ್ತು ನಿಮ್ಮ ಇದೇ ಆಳವಾದ ಆಂತರಿಕ ಆಧ್ಯಾತ್ಮಿಕ ಶಕ್ತಿಯು ಪ್ರತಿ ಬಾರಿಯೂ ನಿಮ್ಮನ್ನು ಬೂದಿಯಿಂದ ಎದ್ದು ನಿಲ್ಲುವ ಧೈರ್ಯವನ್ನು ನೀಡುತ್ತದೆ. ಈ ವಾರ ನಿಮ್ಮ ಇದೇ ನಿಷ್ಠೆಯು ನಿಮ್ಮ ಅದೃಷ್ಟದ ಹಾದಿಯನ್ನು ಸುಗಮಗೊಳಿಸಲಿದೆ. ಬನ್ನಿ, ಈಗ ಈ ವಾರ ಬಾಹ್ಯಾಕಾಶದಲ್ಲಿ ನಿಮಗಾಗಿ ಸಕ್ರಿಯಗೊಳ್ಳುತ್ತಿರುವ ಆ ಖಗೋಳ ಚಕ್ರವನ್ನು ಅತ್ಯಂತ ಸೂಕ್ಷ್ಮವಾಗಿ ಅರ್ಥಮಾಡಿಕೊಳ್ಳೋಣ. ಮಕರ ರಾಶಿಯವರೇ, ಈ ಸಮಯದಲ್ಲಿ ಗ್ರಹಗಳ ಯಾವ ಸಂಯೋಜನೆ ರೂಪುಗೊಳ್ಳುತ್ತಿದೆ ಎಂದರೆ ಅದು ನೇರವಾಗಿ ನಿಮ್ಮ ಆಲೋಚನಾ ಶಕ್ತಿ ಮತ್ತು ನಿಮ್ಮ ಕೆಲಸದ ಶೈಲಿಯ ಮೇಲೆ ಪರಿಣಾಮ ಬೀರುತ್ತದೆ. ವಾರದ ಆರಂಭದಲ್ಲಿಯೇ ಚಂದ್ರನು ನಿಮ್ಮ ಭಾಗ್ಯಸ್ಥಾನದಿಂದ ಗೋಚರಿಸುತ್ತಾ ನಿಮ್ಮ ಮನಸ್ಸಿಗೆ ಆಳವಾದ ಶಾಂತಿಯನ್ನು ನೀಡಲಿದ್ದಾನೆ. ಇದರ ಬೆನ್ನಲ್ಲೇ ಬುದ್ಧಿಕಾರಕನಾದ ಬುಧದೇವನು ನಿಮ್ಮ ಜಾತಕದ 6ನೇ ಮನೆಯಿಂದ ಹೊರಬಂದು 7ನೇ ಮನೆಗೆ ಪ್ರವೇಶಿಸಲಿದ್ದಾನೆ. ಅಲ್ಲಿ ಈಗಾಗಲೇ ಸೂರ್ಯದೇವನು ವಿರಾಜಮಾನನಾಗಿದ್ದಾನೆ. ಈ 2 ಗ್ರಹಗಳ ಮಿಲನದಿಂದ ಅತ್ಯಂತ ಶಕ್ತಿಶಾಲಿ ಮತ್ತು ಕಾಂಕ್ರೀಟ್ ಬುಧಾದಿತ್ಯ ಯೋಗ ನಿರ್ಮಾಣವಾಗುತ್ತಿದೆ. ಈ ಯೋಗವು ನಿಮ್ಮ ಸಂವಹನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಬಹಳವಾಗಿ ಹೆಚ್ಚಿಸುತ್ತದೆ. ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಈ ವಾರದ ಆರಂಭದ ದಿನಗಳಲ್ಲಿಯೇ ಐಶ್ವರ್ಯ ಮತ್ತು ಸುಖದ ಅಧಿಪತಿಯಾದ ಶುಕ್ರದೇವನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿ ನಿಮ್ಮ ಧನಭಾವದ ಮೇಲೆ ತನ್ನ ಸಂಪೂರ್ಣ ಅಮೃತಮಯ ದೃಷ್ಟಿಯನ್ನು ಬೀರಲಿದ್ದಾನೆ. ಇದರಿಂದ ಮಹಾಲಕ್ಷ್ಮಿ ಯೋಗ ಸಕ್ರಿಯಗೊಳ್ಳುತ್ತದೆ. ರಾಹು ಮತ್ತು ಕೇತು ಈ ಸಮಯದಲ್ಲಿ ಶಾಂತ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸಲು ಸಾಧ್ಯವಾಗುವುದಿಲ್ಲ. ಬೃಹಸ್ಪತಿ ಅಂದರೆ ಗುರುದೇವನು 5ನೇ ಮನೆಯಲ್ಲಿರುವುದು ನಿಮಗೆ ಒಂದು ದೈವಿಕ ರಕ್ಷಣೆಯನ್ನು ನೀಡುತ್ತಿದೆ. ಗ್ರಹಗಳ ಈ ಸ್ಥಿತಿಯು ಈ ವಾರ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಅತ್ಯಂತ ಯೋಜಿತವಾಗಿ ಪೂರ್ಣಗೊಳ್ಳಲಿವೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತಿದೆ.
ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮಗೆ ಹೊಸ ಚೇತನ ಮತ್ತು ಚುರುಕುತನವನ್ನು ತರಲಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಅಜ್ಞಾತ ಚಡಪಡಿಕೆ, ನಿದ್ರೆಯ ಕೊರತೆ ಅಥವಾ ಮೂಳೆ ಮತ್ತು ಕೀಲುಗಳಲ್ಲಿನ ಲಘು ನೋವು ಈಗ ಸಂಪೂರ್ಣವಾಗಿ ಗುಣವಾಗಲಿದೆ. ನಿಮ್ಮ ದೇಹದಲ್ಲಿ ಹೊಸ ಶಕ್ತಿಯ ಹರಿವು ಕೆಲಸ ಮಾಡುತ್ತದೆ. ಆದರೆ ಒಂದು ವಿಶೇಷ ವಿಷಯದ ಕಡೆಗೆ ಗಮನ ಹರಿಸಬೇಕು. ಜುಲೈ 4ರಂದು ಮಧ್ಯಾಹ್ನದ ಸಮಯದಲ್ಲಿ ನೀವು ವಾಹನ ಚಲಾಯಿಸುವಾಗ ಅಥವಾ ಮೆಟ್ಟಿಲುಗಳನ್ನು ಇಳಿಯುವಾಗ ಸ್ವಲ್ಪ ಜಾಗರೂಕರಾಗಿರಬೇಕು. ಆಹಾರ ಪದ್ಧತಿಯಲ್ಲಿನ ನಿರ್ಲಕ್ಷ್ಯದಿಂದಾಗಿ ಹೊಟ್ಟೆಯಲ್ಲಿ ಸ್ವಲ್ಪ ಭಾರ ಅನಿಸಬಹುದು. ಆದ್ದರಿಂದ ಶುದ್ಧ ಮತ್ತು ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡಿ. ಈಗ ನಿಮ್ಮ ವೃತ್ತಿಜೀವನ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಮಕರ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವರಾಗಿದ್ದಾರೆ. ಅವರು ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ಅತ್ಯಂತ ಬಲವಾದ ಸ್ಥಾನದಲ್ಲಿದ್ದಾರೆ. ಕಳೆದ ವಾರ ಶನಿದೇವರ ಕೃಪೆಯಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾರಂಭವಾದ ಸ್ಥಿರತೆ ಮತ್ತು ಧನಾತ್ಮಕ ಬದಲಾವಣೆಗಳು ಈ ವಾರ ಬಲವಾದ ಮತ್ತು ಅಡಿಪಾಯವಾಗಿ ಬದಲಾಗಲಿವೆ. ಸೂರ್ಯ ಮತ್ತು ಬುಧನ ಬುಧಾದಿತ್ಯ ಯೋಗವು ನಿಮ್ಮ ವೃತ್ತಿಭಾವದ ಮೇಲೆ ತನ್ನ ಸಂಪೂರ್ಣ ಪರಿಣಾಮವನ್ನು ಬೀರಿದಾಗ ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಹೊಸ ಗುರುತು ಸಿಗುತ್ತದೆ. ನೀವು ದೀರ್ಘಕಾಲದಿಂದ ಯಾವುದೇ ದೊಡ್ಡ ಯೋಜನೆ, ತಂಡದ ನಾಯಕತ್ವ ಅಥವಾ ಪ್ರಮುಖ ಜವಾಬ್ದಾರಿಗಾಗಿ ಕಾಯುತ್ತಿದ್ದರೆ ಈ ವಾರದ ದಿನಾಂಕಗಳಲ್ಲಿ ನಿಮ್ಮ ಆ ಆಸೆ ಈಡೇರುವುದು ಖಚಿತ. ಬಹುರಾಷ್ಟ್ರೀಯ ಕಂಪನಿಗಳಿಗೆ ಸಂಬಂಧಿಸಿದ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ತಮ್ಮ ವೃತ್ತಿಜೀವನವನ್ನು ನೋಡುತ್ತಿರುವ ಜನರಿಗೆ ಶುಕ್ರನ ಪ್ರಭಾವದಿಂದ ಒಂದು ದೊಡ್ಡ ಮತ್ತು ಲಾಭದಾಯಕ ಒಪ್ಪಂದ ಸಿಗಬಹುದು. ಸಹೋದ್ಯೋಗಿಗಳ ನಡವಳಿಕೆಯು ನಿಮ್ಮ ಕಡೆಗೆ ತುಂಬಾ ಬೆಂಬಲವಾಗಿರುತ್ತದೆ. ಇದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವವು ತುಂಬಾ ವೇಗವಾಗಿ ಹೆಚ್ಚಾಗುತ್ತದೆ. ಈ ವಾರ ನಿಮ್ಮ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಶುಭ ಸಮಾಚಾರ ಸಿಗಲಿದೆ ಎಂದು ಗ್ರಹಗಳ ಗೋಚಾರವು ಸಂಕೇತಿಸುತ್ತಿದೆ. ವ್ಯವಹಾರದ ವಿಷಯದಲ್ಲಿ ಈ ವಾರ ಮಕರ ರಾಶಿಯವರ ನಕ್ಷತ್ರಗಳು ಅತ್ಯಂತ ವಿಶಿಷ್ಟ ಮತ್ತು ಬಲವಾದ ಸ್ಥಿತಿಯನ್ನು ಸೃಷ್ಟಿಸುತ್ತಿವೆ. ಕಳೆದ ವಾರ ಮಹಾಲಕ್ಷ್ಮಿಯ ವಿಶೇಷ ಕೃಪೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭವಾದ ಹೊಸ ವೇಗ ಮತ್ತು ಗ್ರಾಹಕರ ಹರಿವು ಈ ವಾರ ಸಕ್ರಿಯಗೊಳ್ಳಲಿರುವ ಮಹಾಲಕ್ಷ್ಮಿ ಯೋಗದ ಕಾರಣದಿಂದಾಗಿ ಅತ್ಯಂತ ಗಟ್ಟಿಯಾದ ಮತ್ತು ದೊಡ್ಡ ಲಾಭದ ರೂಪವನ್ನು ಪಡೆಯಲಿದೆ. ಇದರರ್ಥ ನಿಮ್ಮ ಹಳೆಯ ಕಠಿಣ ಪರಿಶ್ರಮವು ಈಗ ನೇರವಾಗಿ ಹಣದ ರೂಪದಲ್ಲಿ ನಿಮ್ಮ ಮುಂದೆ ಬರಲಿದೆ. ಉತ್ಪಾದನೆ, ತಾಂತ್ರಿಕ ಕ್ಷೇತ್ರ, ರಿಯಲ್ ಎಸ್ಟೇಟ್ ಅಥವಾ ಸರಬರಾಜು ಸರಪಳಿ ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ತುಂಬಾ ಅದ್ಭುತವಾಗಿರುತ್ತದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ ಯಾವುದೇ ದೊಡ್ಡ ಆರ್ಡರ್ ಅಥವಾ ಒಪ್ಪಂದ ಈ ವಾರ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಅಂತಿಮಗೊಳ್ಳುತ್ತದೆ. ನಿಮ್ಮ ಕೆಲಸವನ್ನು ಮುಂದೆ ಕೊಂಡೊಯ್ಯಲು ನಿಮ್ಮ ಮನಸ್ಸಿನಲ್ಲಿ ನೀವು ಯೋಚಿಸಿಟ್ಟಿದ್ದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯಂತ ಸೂಕ್ತ ಸಮಯವಾಗಿದೆ, ಏಕೆಂದರೆ ಬ್ರಹ್ಮಾಂಡದ ಸಂಪೂರ್ಣ ಶಕ್ತಿಯು ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳನ್ನು ಯಶಸ್ವಿಗೊಳಿಸಲು ಶ್ರಮಿಸುತ್ತಿದೆ. ಮಕರ ರಾಶಿಯ ಪ್ರೀತಿಯ ವಿದ್ಯಾರ್ಥಿಗಳೇ, ಸೂರ್ಯ ಮತ್ತು ಬುಧನ ಈ ದೈವಿಕ ಯುತಿಯು ನಿಮ್ಮ ಏಕಾಗ್ರತೆಗೆ ಅಭೂತಪೂರ್ವ ಶಕ್ತಿಯನ್ನು ನೀಡಲಿದೆ. ಈ ವಾರ ನಿಮ್ಮ ಮನಸ್ಸು ಅಲೆಯುವುದು ಸಂಪೂರ್ಣವಾಗಿ ನಿಲ್ಲುತ್ತದೆ. ಈ ಹಿಂದೆ ನಿಮಗೆ ತುಂಬಾ ಕಠಿಣ ಮತ್ತು ಬೇಸರ ತರಿಸುತ್ತಿದ್ದ ವಿಷಯಗಳನ್ನು ನೀವು ತುಂಬಾ ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ವಾರ ನಿಮ್ಮ ಯಾವುದೇ ಪ್ರಮುಖ ಫಲಿತಾಂಶ ಬರಲಿದ್ದರೆ ಅಥವಾ ನೀವು ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದರೆ ನಿಮ್ಮ ಯಶಸ್ಸಿನ ಬಗ್ಗೆ ಸಂಪೂರ್ಣ ಭರವಸೆ ಇರಲಿ. ಬ್ರಹ್ಮಾಂಡವು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಶಕ್ತಿಯುತಗೊಳಿಸುತ್ತಿದೆ. ಕೇವಲ ನೀವು ನಿಮ್ಮ ಕಠಿಣ ಪರಿಶ್ರಮದಲ್ಲಿ ಯಾವುದೇ ಕೊರತೆಯನ್ನು ಉಂಟುಮಾಡಬಾರದು. ಈಗ ನಿಮ್ಮ ಏಕಾಗ್ರತೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಿ, ಏಕೆಂದರೆ ನಾವು ನಿಮ್ಮ ಜೀವನದ ಅತ್ಯಂತ ಹೆಚ್ಚು ಕಾಯುತ್ತಿರುವ ಭಾಗದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅಂದರೆ ಹಣ, ಹಠಾತ್ ಧನಲಾಭ ಮತ್ತು ಆರ್ಥಿಕ ಪ್ರಯೋಜನ. ಈ ವಾರ ಧನದೇವತೆ ಮಹಾಲಕ್ಷ್ಮಿಯ ನೇರ ದೃಷ್ಟಿ ನಿಮ್ಮ ರಾಶಿಯ ಸಂಚಿತ ಧನಭಾವದ ಮೇಲೆ ನೆಟ್ಟಿದೆ. ಕಳೆದ ವಾರ ಶನಿದೇವರು ನಿಮಗಾಗಿ ಧನಾಗಮನದ ಒಂದು ರಹಸ್ಯ ಮತ್ತು ಅದೃಶ್ಯ ಹಾದಿಯನ್ನು ತೆರೆದಿದ್ದರು. ಅದು ಈ ವಾರ ಸಕ್ರಿಯಗೊಳ್ಳಲಿರುವ ಮಹಾಲಕ್ಷ್ಮಿ ಯೋಗದ ಕಾರಣದಿಂದಾಗಿ ಒಂದು ದೊಡ್ಡ ಮತ್ತು ನೈಜ ಆರ್ಥಿಕ ಲಾಭವಾಗಿ ಬದಲಾಗಲಿದೆ. ನೀವು ಶೇರ್ ಮಾರ್ಕೆಟ್, ಕಮೋಡಿಟಿ, ಟ್ರೇಡಿಂಗ್ ಅಥವಾ ಯಾವುದೇ ರೀತಿಯ ಅಲ್ಪಾವಧಿ ಅಥವಾ ದೀರ್ಘಾವಧಿ ಆರ್ಥಿಕ ಹೂಡಿಕೆಗೆ ಸಂಬಂಧಿಸಿದವರಾಗಿದ್ದರೆ ಜುಲೈ 3ರ ದಿನಾಂಕವನ್ನು ನಿಮ್ಮ ಮನಸ್ಸಿನಲ್ಲಿ ಗುರುತು ಮಾಡಿಟ್ಟುಕೊಳ್ಳಿ. ಈ ದಿನಗಳಲ್ಲಿ ಗ್ರಹಗಳ ಸಂಚಾರ ಹೇಗಿದೆ ಎಂದರೆ ನಿಮ್ಮ ಸೂಕ್ಷ್ಮ ಬುದ್ಧಿಯಿಂದ ತೆಗೆದುಕೊಳ್ಳುವ ಕೇವಲ ಒಂದು ಸರಿಯಾದ ನಿರ್ಧಾರವು ನಿಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀಡುತ್ತದೆ. ಇದಲ್ಲದೆ ದೀರ್ಘಕಾಲದ ಸಿಲುಕಿಕೊಂಡಿದ್ದ ಹಳೆಯ ಹಣ ಅಥವಾ ಯಾವುದೇ ಆಸ್ತಿಗೆ ಸಂಬಂಧಿಸಿದ ಹಳೆಯ ವಿವಾದವು ಈ ವಾರ ಸಂಪೂರ್ಣವಾಗಿ ಬಗೆಹರಿಯಲಿದೆ. ಇದರಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಹಠಾತ್ ಹೆಚ್ಚಳವಾಗುತ್ತದೆ. ಈ ಸಮಯದಲ್ಲಿ
ಯೂನಿವರ್ಸ್ ನಿಮಗೆ ಧನ ಆಕರ್ಷಣೆಯ ಕೆಲವು ರಹಸ್ಯ ಸಂಕೇತಗಳನ್ನು ನೀಡುತ್ತದೆ. ಈ ವಾರ ನೀವು ಓಡಾಡುವಾಗ 2 ಮತ್ತು 7ರ ಅಂಕಿಗಳು ಪದೇ ಪದೇ ಒಟ್ಟಿಗೆ ಕಂಡುಬಂದರೆ ನಿಮ್ಮ ಜೀವನದಲ್ಲಿ ಹಣದ ಖಾಯಮಾಗಮನವಾಗಲಿದೆ ಎಂದು ಅರ್ಥಮಾಡಿಕೊಳ್ಳಿ. ಕೌಟುಂಬಿಕ ಮತ್ತು ವೈವಾಹಿಕ ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ, ಈ ವಾರವು ಸಂಬಂಧಗಳಲ್ಲಿ ನಡೆಯುತ್ತಿರುವ ಒತ್ತಡವನ್ನು ಸಂಪೂರ್ಣವಾಗಿ ಕೊನೆಗೊಳಿಸಲಿದೆ ಎಂದು ಸಾಬೀತಾಗಲಿದೆ. ನಿಮ್ಮ ಜಾತಕದ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಯುತಿಯಿಂದಾಗಿ ಉಂಟಾಗುತ್ತಿರುವ ಬುಧಾದಿತ್ಯ ಯೋಗವು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಹಂಕಾರದ ಸಂಘರ್ಷವನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತದೆ. ಕಳೆದ ಕೆಲವು ಸಮಯದಿಂದ ನಿಮ್ಮ ಮತ್ತು ನಿಮ್ಮ ಜೀವನ ಸಂಗಾತಿಯ ನಡುವೆ ಇದ್ದ ಒಂದು ವಿಚಿತ್ರವಾದ ದೂರ, ತಪ್ಪು ತಿಳುವಳಿಕೆ ಅಥವಾ ಮಾತುಕತೆ ನಿಂತುಹೋಗಿರುವ ಪರಿಸ್ಥಿತಿ ಜುಲೈ 1ರ ನಂತರ ಕ್ರಮೇಣ ಸಂಪೂರ್ಣವಾಗಿ ಸರಿಯಾಗಲಿದೆ. ಪರಸ್ಪರ ಮಾತುಕತೆಯಲ್ಲಿ ಪ್ರಬುದ್ಧತೆ ಬರಲಿದೆ ಮತ್ತು ಕಹಿ ದೂರವಾಗಲಿದೆ. ಇದರೊಂದಿಗೆ ಯಾರು ಸಿಂಗಲ್ ಆಗಿದ್ದಾರೋ ಮತ್ತು ದೀರ್ಘಕಾಲದಿಂದ ಸರಿಯಾದ ಜೀವನ ಸಂಗಾತಿಗಾಗಿ ಹುಡುಕುತ್ತಿದ್ದಾರೋ ಅವರಿಗೆ ಜುಲೈ 3ರಂದು ಶುಕ್ರನ ಶುಭ ಗೋಚಾರವು ವಿವಾಹದ ಅತ್ಯಂತ ಬಲವಾದ ಮತ್ತು ಉತ್ತಮ ಪ್ರಸ್ತಾಪಗಳನ್ನು ತರಲಿದೆ. ಅಂತಹ ಸುಸಂಸ್ಕೃತ ಮತ್ತು ಬುದ್ಧಿವಂತ ವ್ಯಕ್ತಿಯನ್ನು ನೀವು ಭೇಟಿಯಾಗಬಹುದು ಅಥವಾ ಮಾತುಕತೆ ಪ್ರಾರಂಭವಾಗಬಹುದು. ಅವರು ಭವಿಷ್ಯದಲ್ಲಿ ನಿಮ್ಮ ಜೀವನದ ಅತ್ಯಂತ ಸುಂದರ ಮತ್ತು ಶಾಶ್ವತ ಭಾಗವಾಗಲಿದ್ದಾರೆ. ಈ ಅದ್ಭುತ ವಾರವನ್ನು ನಿಮಗಾಗಿ ಇನ್ನಷ್ಟು ಅದೃಷ್ಟಶಾಲಿಯಾಗಿಸಲು ಬ್ರಹ್ಮಾಂಡದ ಈ ಶುಭ ಅಂಶಗಳನ್ನು ತಕ್ಷಣವೇ ನೋಟ್ ಮಾಡಿಕೊಳ್ಳಿ. ಅದೃಷ್ಟದ ಬಣ್ಣ ಹಳದಿ. ಅದೃಷ್ಟದ ದಿನಾಂಕಗಳು ಜುಲೈ 1, ಜುಲೈ 3 ಮತ್ತು ಜುಲೈ 5. ಅದೃಷ್ಟದ ಸಂಖ್ಯೆ 5 ಮತ್ತು 7. ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಅದೃಷ್ಟದ ರತ್ನ ಉತ್ತಮ ದರ್ಜೆಯ ಅಮೆಥಿಸ್ಟ್ ಅಥವಾ ಟರ್ಕಾಯಾದ್ರೆ ಇದನ್ನು ಧರಿಸುವ ಮುನ್ನ ಒಮ್ಮೆ ನಿಮ್ಮ ವೈಯಕ್ತಿಕ ಜಾತಕದ ಸಮಾಲೋಚನೆ ನಡೆಸಿ. ಅದೃಷ್ಟದ ಸಮಯ ಬೆಳಗ್ಗೆಯ ಶುಭ ಅವಧಿ. ಈ ಅವಧಿಯಲ್ಲಿ ಮಾಡಿದ ಯಾವುದೇ ಹೊಸ ಹೂಡಿಕೆ ಅಥವಾ ಪ್ರಮುಖ ಮಾತುಕತೆ ನಿಮಗೆ 100ಕ್ಕೆ 100ರಷ್ಟು ಯಶಸ್ಸನ್ನು ನೀಡುತ್ತದೆ. ದೇವರು ನಮ್ಮ ಜೀವನದ ಹೋರಾಟಗಳನ್ನು ಕೊನೆಗೊಳಿಸಿ ಒಳ್ಳೆಯ ಸಮಯವನ್ನು ಪ್ರಾರಂಭಿಸಿದಾಗ ಪ್ರಕೃತಿಯು ನಮಗೆ ಕೆಲವು ವಿಶಿಷ್ಟ ಸಂಕೇತಗಳನ್ನು ನೀಡುತ್ತದೆ. ಈ ವಾರ ನಿಮ್ಮ ದೈನಂದಿನ ಜೀವನದಲ್ಲಿ ಈ 2 ಬದಲಾವಣೆಗಳ ಕಡೆಗೆ ಗಮನ ಹರಿಸಬೇಕು. ಮೊದಲನೆಯ ಸಂಕೇತ, ಈ ವಾರ ಹಠಾತ್ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ನಿದ್ದೆ ಪ್ರತಿದಿನ ತನ್ನಷ್ಟಕ್ಕೆ ತಾನೇ ಜಾಗೃತವಾಗಲು ಪ್ರಾರಂಭಿಸಿದರೆ ಮತ್ತು ನೀವು ತುಂಬಾ ಫ್ರೆಶ್ ಆಗಿ ಅನುಭವಿಸಿದರೆ, ಇದು ನಿಮ್ಮ ಚಕ್ರವು ಸಕ್ರಿಯಗೊಳ್ಳುತ್ತಿದೆ ಎಂಬುದರ ಮೊದಲ ದೊಡ್ಡ ಸೂಚನೆಯಾಗಿದೆ. ಎರಡನೆಯ ಸಂಕೇತ, ನೀವು ಯಾವುದೇ ಪ್ರಮುಖ ಕೆಲಸದ ನಿಮಿತ್ತ ಮನೆಯಿಂದ ಹೊರಗೆ ಹೋಗುತ್ತಿದ್ದರೆ ಮತ್ತು ಹಾದಿಯಲ್ಲಿ ಯಾರಾದರೂ ಕಪ್ಪು ಅಥವಾ ಕಡು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಿದ ವ್ಯಕ್ತಿ ನಿಮ್ಮ ಎದುರಿನಿಂದ ಅತ್ಯಂತ ಶಾಂತವಾಗಿ ಮತ್ತು ಮುಗುಳ್ನಗುತ್ತಾ ಹಾದುಹೋದರೆ, ನಿಮ್ಮ ಕರ್ಮಗಳಿಗೆ ಶನಿದೇವರ ಆಶೀರ್ವಾದ ಸಿಕ್ಕಿದೆ ಮತ್ತು ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುವುದು ಖಚಿತ ಎಂದು ಅರ್ಥಮಾಡಿಕೊಳ್ಳಿ. ದೇವರು ನಮಗೆ ದೊಡ್ಡ ಸಂತೋಷಗಳನ್ನು ನೀಡುವ ಮುನ್ನ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾರೆ. ಕಳೆದ ವಾರ ನಿಮ್ಮ ಜೀವನದಲ್ಲಿ ಮಹಾಲಕ್ಷ್ಮಿಯ ಕೃಪೆಯಿಂದ ಪ್ರಾರಂಭವಾದ ಶುಭ ಮತ್ತು ಧನಾತ್ಮಕ ಶಕ್ತಿಯ ಸಂಚಾರವನ್ನು ಸುರಕ್ಷಿತವಾಗಿಡಲು ಈ ವಾರ ನೀವು ಈ ವಿಷಯಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತದೆ. ಮೊದಲನೆಯ ವಿಷಯ, ಈ ವಾರ ನಿಮ್ಮ ಆರ್ಥಿಕ ಯೋಜನೆಗಳು ಅಥವಾ ಧನಲಾಭದ ಬಗ್ಗೆ ಯಾವುದೇ ಮೂರನೇ ವ್ಯಕ್ತಿಯೊಂದಿಗೆ ಚರ್ಚಿಸಬೇಡಿ. ನಿಮ್ಮ ಅತಿಯಾದ ಮುಕ್ತವಾಗಿ ಮಾತನಾಡುವ ಗುಣವೇ ನಿಮ್ಮ ದೊಡ್ಡ ದೌರ್ಬಲ್ಯವಾಗುತ್ತದೆ. ಎರಡನೆಯ ವಿಷಯ, ಈ ವಾರದ ಆರಂಭದಲ್ಲಿ ಯಾವುದೇ ಆಪ್ತ ಮಿತ್ರ ಅಥವಾ ಸಂಬಂಧಿಕರೊಂದಿಗೆ ಹಣದ ವಹಿವಾಟು ಅಥವಾ ಯಾವುದೇ ರೀತಿಯ ಗ್ಯಾರಂಟಿ ನೀಡುವುದರಿಂದ ಸಂಪೂರ್ಣವಾಗಿ ದೂರವಿರಿ. ಮೂರನೆಯ ವಿಷಯ, ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಗಾಸಿಪ್ ಅಥವಾ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಿಂದ ನಿಮ್ಮನ್ನು ನೀವು ದೂರವಿಡಿ. ನಾಲ್ಕನೆಯ ವಿಷಯ, ಆತುರದಲ್ಲಿ ಬಂದು ಯಾವುದೇ ಹೊಸ ದಾಖಲೆಗಳ ಮೇಲೆ ಓದದೆಯೇ ಸಹಿ ಮಾಡಬೇಡಿ. ತಾಳ್ಮೆಯಿಂದ ಕೆಲಸ ಮಾಡಿ. ಈ ವಾರದ ಶಕ್ತಿಯನ್ನು ನಿಮ್ಮ ಪರವಾಗಿಸಿಕೊಳ್ಳಲು ಈ 3 ಅತ್ಯಂತ ಸರಳ ಮತ್ತು ಸಾತ್ವಿಕ ಪರಿಹಾರಗಳನ್ನು ಖಂಡಿತವಾಗಿ ಮಾಡಿ. ಮೊದಲನೆಯ ಪರಿಹಾರ, ಶನಿವಾರ ಸಂಜೆ ಯಾವುದೇ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮತ್ತು ಅಲ್ಲಿಯೇ ನಿಂತು ಶನಿದೇವರ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ ಅನ್ನು 11 ಬಾರಿ ಜಪಿಸಿ. ಎರಡನೆಯ ಪರಿಹಾರ, ಬುಧವಾರದ ದಿನ ಯಾವುದೇ ಹಸುವಿಗೆ ನಿಮ್ಮ ಕೈಯಾರೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ. ಇದು ನಿಮ್ಮ ವ್ಯಾಪಾರ ಮತ್ತು ಬುದ್ಧಿಗೆ ಬಲ ನೀಡುತ್ತದೆ. ಮೂರನೆಯ ಪರಿಹಾರ, ಗುರುವಾರ ಬೆಳಿಗ್ಗೆ ನೀರಿಗೆ 1 ಚಿಟಿಕೆ ಅರಿಶಿನ ಹಾಕಿ ಸ್ನಾನ ಮಾಡಿ ಮತ್ತು ನಿಮ್ಮ ಹಣೆಯ ಮೇಲೆ ಕೇಸರಿ ತಿಲಕವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಜಾತಕದ ಗುರು ಗ್ರಹವು ಬಲಗೊಳ್ಳುತ್ತದೆ ಮತ್ತು ಹಣದ ಹರಿವು ಹೆಚ್ಚಾಗುತ್ತದೆ. ಮಕರ ರಾಶಿಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಮಯದ ಚಕ್ರವು ಈಗ ತಿರುಗಿದೆ. ಗತಕಾಲದ ವೈಫಲ್ಯಗಳು ಮತ್ತು ದುಃಖಗಳನ್ನು ನಿಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಿ. ನೀವು ಅತ್ಯಂತ ವಿಶೇಷವಾದ ಆತ್ಮವಾಗಿದ್ದೀರಿ ಮತ್ತು ಬ್ರಹ್ಮಾಂಡವು ಈ ವಾರ ನಿಮ್ಮ ಮಡಿಲನ್ನು ಸಂತೋಷದಿಂದ ತುಂಬಲು ಸಿದ್ಧವಾಗಿದೆ.
ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಜಯ ನಿಮ್ಮದೇ ಆಗುತ್ತದೆ. ಈ ವಿಡಿಯೋದಲ್ಲಿ ಹೇಳಲಾದ ವಿಷಯಗಳು ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಇದನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹದ್ದೇ ರಹಸ್ಯ ಹಾಗೂ ಪ್ರಮುಖ ಸಂಕೇತಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಖಂಡಿತವಾಗಿ ಆನ್ ಮಾಡಿ ಮತ್ತು ಹೋಗುವಾಗ ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ನಮ್ಮ ಚಾನೆಲ್ ಸನಾತನ ಭಜರಂಗಿ ವಾಣಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ದೇವರು ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ. ಯಾವಾಗಲೂ ಸಂತೋಷದಿಂದ ಮತ್ತು ಆರೋಗ್ಯವಾಗಿರಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.